ಇನ್ನು ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ರೇವಣ್ಣ ಹಾಗೂ ಪ್ರಜ್ವಲ್ ಹೆಸರೇ ಹೇಳದೆ ಕೆರಳಿ ಕೆಂಡವಾದ ಡಿಕೆ. ನನಗೆ ಹಾಸನದ ಇತಿಹಾಸ ನೋಡಿ ಬಹಳ ನೋವಾಗ್ತಾ ಇದೆ. ಅನೇಕ ರಾಜಕಾರಣಿಗಳಿಂದ ಅನೇಕ ಕುಟುಂಬಗಳಿಗೆ ನೋವಾಗಿದೆ. ಹೆಣ್ಣು ಮಕ್ಕಳ ಗೋಳು ಹಾಸನಾಂಬೆ ರಕ್ಷಣೆ ಮಾಡಲಿ, ತಾಯಂದಿರ ಸ್ವಾಭಿಮಾನ ಉಳಿಸೋಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ. ಕ್ಷಮಿಸಬೇಕು. ಅನೇಕ ರಾಜಕಾರಣಿಗಳು ಅನೇಕ ಕುಟುಂಬಗಳಿಗೆ ಇವತ್ತು ನೋವನ್ನು ತಂದಿದ್ದಾರೆ. ಹೆಣ್ಣು ಮಕ್ಕಳ ಗೋಳು, ಆ ತಾಯಿಯ ಹಸ್ತಾಂಬೆ ರಕ್ಷಣೆ ಮಾಡಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ತಾಯಂದಿರ ಸ್ವಾಭಿಮಾನ ಉಳಿಸ್ಬೇಕು ಅಂತಾನೆ ಇಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕೆ ನಾನು ಹೋಗೋದಿಲ್ಲ. ತಮ್ಗೆ ಹೇಳೋದಿಷ್ಟೇ, ಇದು ಹಾಸನದ ದೊಡ್ಡ ಇತಿಹಾಸ. ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ. ಕ್ಷಮಿಸಬೇಕು. ಅನೇಕ ರಾಜಕಾರಣಿಗಳು ಅನೇಕ ದೇವೇಗೌಡರು ಹೇಳಿದ್ರು ಈ ಸರ್ಕಾರ ಕಿತ್ತಾಕ್ತೇವೆ ಅಂತ. ದೇವೇಗೌಡ್ರೆ, ಕಡಲೆಕಾಯಿ ಗಿಡ ಅಲ್ಲ ಕಿತ್ತಾಗೋಕೆ, ಇದು ಹಾಸನದಲ್ಲಿ ಬೆಳೆಯುವ ಆಲೂಗೆಡ್ಡೆ ಅಲ್ಲ. 138 ಶಾಸಕರು ಜನರ ಬೆಂಬಲ ಇರುವ ಸರ್ಕಾರ ಇದು. ನಿಮ್ಮ ಹಣೆಯಲ್ಲೂ ಬರ್ದಿಲ್ಲ ಅಂತ ಡಿಕೆ ಶಿವಕುಮಾರ್ ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು? ಈ ಸರ್ಕಾರನ 6 ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು. ದೇವೇಗೌಡರು ಹೇಳಿದ್ರು, ನಾವು ಬಿಜೆಪಿ ಇವರಿಬ್ರು ಸೇರಿ ಈ ಸರ್ಕಾರನ ಕಿತ್ತೆಸಿತೀನಿ ಅಂತಂದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ. ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ. 138 ಶಾಸಕರಂತ ಜನಬೆಂಬಲದ ಇದೊಂದು ಸರ್ಕಾರ, ಜನಬೆಂಬಲದ ಸರ್ಕಾರ. ನಿಮ್ಮ ಹಣೆಯಲ್ಲೂ ಬರ್ದಿಲ್ಲ. 228ಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ, ತಾವು ಗಮನ